ಈಗ ಈಗ ಅಂಬಾರಿ ತಯಾರಾಗ್ತಾ ಇದೆ, ಅಭಿಮನ್ಯು ರೆಡಿ ಆಗ್ತಾ ಇದ್ದಾನೆ, ಎಲ್ಲ ಆನೆಗಳು ರೆಡಿ ಆಗ್ತಾ ಇದಾವೆ. ಇದರ ನಡುವೆ ಈಗ ಏನ್ ಪ್ರೊಸೆಸ್ ನಡೀತಾ ಇರುತ್ತೆ ಅರಮನೆಯಲ್ಲಿ? ಅಂದ್ರೆ ಏನಾದ್ರು ಪೂಜಾ ಕೈಂಕರ್ಯಗಳು ಏನಾದ್ರು ನಡೀತಾ ಇರುತ್ತೆ? ಇವತ್ತಿಗೆ ಕಂಪ್ಲೀಟ್ ಆಗಿರ್ತದೆ ಪೂಜೆ. ಸೊ ಮಹಾರಾಜರು ಅದು ಬಂದು ಇವಾಗ ಏನು ಪೂಜೆಯನ್ನ ಮಾಡಿದ ನಂತರ ಏನು ಅಂಬಾರಿಯ ಪ್ರೊಸೆಷನ್ ಹೋಗಕ್ಕಿಂತ ಮುಂಚೆ ಪುಷ್ಪಾರ್ಚನೆ, ನಾಡದೇವಿಗೆ ಅವರು ಪುಷ್ಪಾರ್ಚನೆಯನ್ನ ಮಾಡಬೇಕು. ಸೊ ಅವರ ಏನು 9 ದಿನಗಳು ನೀತಿ ನಿಯಮಗಳನ್ನ ಪಾಲಿಸಿ ಪೂಜೆಯಲ್ಲಿ ದರ್ಬಾರನ್ನ ಮಾಡ್ತಾರೆ. ಇವತ್ತು ಅದು ಕೊನೆಗೊಳ್ಳುತ್ತೆ. ಈ 9 ದಿನ ಯಾಕೆ ಅವರ ಎಲ್ಲಾ ಆಯುಧಗಳನ್ನ ಪೂಜೆ ಮಾಡ್ತಾರೆ. ಆಯುಧ ಪೂಜೆ ದಿನ ಎಲ್ಲಾ ಆಯುಧಗಳನ್ನ ಪೂಜೆ ಮಾಡ್ತಾರೆ. ಅವರ ಮಹಾರಾಜರು ಓಡಿಸ್ತಿದ್ದಂತ ಕಾರ್ಗಳು, ಅವರು ಬಳಸ್ತಿದ್ದಂತ ಕತ್ತಿಗಳು ಎಲ್ಲವನ್ನ ಹೊರತೆಗೆದು ಪೂಜೆ ಮಾಡ್ತಾರೆ ನಿನ್ನೆ. ಸೊ ನಿನ್ನೆಗೆ ಅವರ ಪೂಜಾ ಕೈಂಕರ್ಯ ಮುಗಿಯುತ್ತದೆ. ಇವತ್ತು ವಿಜಯದಶಮಿ, ಅದನ್ನ ಬಿಟ್ಬಿಟ್ಟು ನಾಡ ಹಬ್ಬವನ್ನ ಆಚರಿಸಕ್ಕೆ ಬರ್ತಾರೆ. ನೀವು ಹೇಳಕ್ ಬರ್ತಾ ಇದ್ರು ನವರಾತ್ರಿ 9 ದಿನಗಳು ಯಾಕೆ ಅಂತಂದ್ರೆ, ಮಹಿಷಾಸುರ ಇದ್ದವನು ಬ್ರಹ್ಮನಿಂದ ಒಂದು ವರ ಪಡೆದಿರ್ತಾನೆ, ವಿಶ್ವದ ಯಾವ ಗಂಡಸರು ನನ್ನನ್ನ ಸಾಯಿಸಬಾರ್ದು ಅಂತ. ಸೊ ಹಾಗಾಗಿ ಯಾರೇ ಆ ದೇವತೆಗಳೇ ಆಗ್ಲಿ, ಯಾರೇ ಆಗ್ಲಿ, ದೇವರೇ ಆಗ್ಲಿ, ಅವನ್ನ ಸಾಯಿಸೋ ಹಾಗಿಲ್ಲ. ಆದ್ರೆ ಅವನು ಉಪ್ಪುಟಾಳ ಜಾಸ್ತಿ ಆದಾಗ ಮಾಡೋದೇನು? ಆವಾಗ ಎಲ್ಲರೂ ಹೋಗಿ, ದೇವತೆಗಳು, ಮನುಷ್ಯರು, ಮಾನವರು ಎಲ್ಲರೂ ಹೋಗಿ ಶಿವನ್ ಕೇಳ್ಕೊತಾರೆ. ಆಗ ಶಿವ ಪಾರ್ವತಿ ಅಂದ್ರೆ ಪರಶಿವೆ ಅವಳು, ಹೌದು, ಅಂದ್ರೆ ಆದಿ ಪರಾಶಕ್ತಿ ಸ್ವರೂಪ, ಅವಳಿಗೆ ನೀನು ಅವನ್ನ ಧ್ವಂಸ ಮಾಡು ಅಂತ ಕೇಳ್ಕೊತಾರೆ. ಆವಾಗ ಪಾರ್ವತಿಗೆ ತನ್ನ ಶಕ್ತಿಯ ಅರಿವಾಗತ್ತೆ. ಅವಳಿಗೆ ಶಕ್ತಿಗೆ ಎಲ್ಲರೂ ಕೂಡ ತಮ್ಮ ಅಸ್ತ್ರಶಸ್ತ್ರಗಳನ್ನ ಕೊಡ್ತಾರೆ. ಹಾಗಾಗಿ ಅವಳಿದ್ದವಳು ಮಹಿಷಾಸುರನ ಜೊತೆಗೆ 9 ದಿನ 9 ರಾತ್ರಿ ಅವಳು ಯುದ್ಧ ಮಾಡ್ತಾಳೆ. ಅಲ್ಲಿರೋ ಶಸ್ತ್ರಗಳೆಲ್ಲ ಅಂದ್ರೆ ಕಂಟಿನ್ಯೂಸ್ಲಿ ಹಗಲು ರಾತ್ರಿ ಅಂದನೆ. ಅದಕ್ಕೋಸ್ಕರ 9 ದಿನ ಎಲ್ಲರೂ ಉಪವಾಸ ಮಾಡಿ ಯಾಕೆ ಇರ್ತಾರೆ ಅಂದ್ರೆ, ಅವಳು ಒಂದೊಂದು ರೂಪದಲ್ಲೂ ಕೂಡ ನಾವು ಒಂದೊಂದು ಪಾಠವನ್ನ ಕಲಿತೀವಿ, ಅವಳಿಂದ ಪಡೆಯೋದು ಹೆಚ್ಚು. ಹಾಗಾಗಿ ಕೊನೆಗೆ ಅವನು ಧ್ವಂಸ ಆದಾಗ ಇವರು ಅರಮನೆಯಿಂದ ಈಗ ಅಂಬಾರಿ ಹೋಗ್ತಾ ಇರುವಂತ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಇದೀವಿ ನಾವು. ಯಾಕೆಂದ್ರೆ 4 ಗಂಟೆ 5 ನಿಮಿಷಕ್ಕೋ 8 ನಿಮಿಷಕ್ಕೋ ಅಂಬಾರಿಗೆ ಪುಷ್ಪಾರ್ಚನೆ ಆಗಬೇಕು. ಹೌದು, ಇನ್ನೇನು ಕ್ಷಣಗಣನೆ ಶುರುವಾಯ್ತು. ಇದು 415ನೇ ದಸರಾ ಮಹೋತ್ಸವ ಅಂದ್ರೆ ಯೋಚನೆ ಮಾಡಿ. ಆದ್ರೆ ಅದ್ರ ಮೊದಲೇನೆ ಆಗ್ತಾ ಇತ್ತು. ಮೈಸೂರು ದಸರಾ ಅಂತ ಇವರು ಲೆಕ್ಕ ಹಾಕ್ತಾ ಇರೋದು ಅದಕ್ಕಿಂತ ಮೊದಲು ಆಗ್ತಾ ಇತ್ತು. 1610ರಲ್ಲಿ ಮೈಸೂರು ದಸರಾ ಶುರು ಆಯ್ತು, ಇಲ್ಲಿ ಪ್ರಾರಂಭವಾಗಿದೆ. ಮೈಸೂರು ರಾಜ ಒಡೆತನ ಮನೆತನದ ಕಾಲಘಟ್ಟದಲ್ಲಿ ದಸರಾ ವಿಜಯದ ಸಂಕೇತ ಅಂತನಾ? ದಸರಾ ದುಷ್ಟರ ವಿರುದ್ಧ ವಿಜಯದ ಸಂಕೇತ. ದಶ ಅಂದ್ರೆ 10, ಹರ ಅಂದ್ರೆ ಮುಗಿಸೋದು. ಯಾರು ದಶಾನಂದ ಯಾರು? ರಾವಣನ 10 ತಲೆಯನ್ನ ಕಡಿದು ಅವರು ಮಾಡಿದ್ರಿಂದ ಉತ್ತರ ಭಾರತದಲ್ಲಿ ಶ್ರೀರಾಮಚಂದ್ರ ರಾವಣನ ಧ್ವಂಸ ಮಾಡಿ ಅಲ್ಲಿ ಬಂದಿದ್ರಿಂದ ಅಯೋಧ್ಯೆನಲ್ಲಿ ಪ್ರಾರಂಭ ಆಗಿತ್ತು. ಅದು ದಸರಾ. ಇವತ್ತು ಅವರು ಅವನ ಇದನ್ನ ಪ್ರತಿರೂಪವನ್ನ ಬೆಂಕಿಯಿಂದ ಸುಟ್ಟು ಧ್ವಂಸ ಮಾಡ್ತಾರೆ. ಉತ್ತರ ಭಾರತದಲ್ಲೂ ಕೂಡ ದಸರಾ ನಡೀತದೆ, ಬೇರೆ ವಿಭಿನ್ನ ರೀತಿಯಲ್ಲಿ ನಡೆಯುತ್ತದೆ. ಆದ್ರೆ ನಾವು ಕಲಿಬೇಕಾಗಿದ್ದೇನು, ನಮ್ಮಲ್ಲಿರುವಂತ 10 ಅವಗುಣಗಳನ್ನ ಧ್ವಂಸ ಮಾಡಿ ಉತ್ತಮರಾಗಬೇಕು ಅಂತ. ಅಂಬಾರಿಯನ್ನ ತೆಗೆದುಕೊಂಡು ಹೋಗ್ತಾ ಇರುವಂತ ದೃಶ್ಯಗಳನ್ನ ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ಸೊ ಅಂಬಾರಿಯನ್ನ ನೇರವಾಗಿ ಈಗ ಅಭಿಮನ್ಯು ಇದ್ದಲ್ಲಿಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಅಭಿಮನ್ಯುವಿನ ಮೇಲೆ ಅಂಬಾರಿಯನ್ನ ಇರಿಸಿ ಅದನ್ನ ಬಿಗಿಯಾಗಿ ಕಟ್ಟುವಂತ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅಷ್ಟೊಂದು ಜನರ ನಡುವೆ ಅಂಬಾರಿ ಸುಮ್ಮನೆ ಅಳ್ಳಾಡಂಗೂ ಇಲ್ಲ. ಹೌದು, ಅಳ್ಳಾಡಂಗೂ ಇಲ್ಲ. ವ್ಯವಸ್ಥಿತವಾಗಿ ಕಟ್ಟಿರ್ಬೇಕು. ಯಾಕೆಂತಂದ್ರೆ ಅದೇನಾದ್ರೂ ಬಿದ್ರೆ ಅಂಬಾರಿ ಅದು ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ಅದನ್ನ ಒಂದು ಇದನ್ನ ನೋಡಿ, ಅದಕ್ಕೆ ಅವರಿಗೆ ನುರಿತವರೇ ಕಟ್ಟಬೇಕು, ಅದು ಗೊತ್ತಿರೋರೇ ಅದನ್ನ ಕಟ್ಟಬೇಕು. ಅಂಬಾರಿಯಲ್ಲಿ ಆಲ್ರೆಡಿ ಚಾಮುಂಡೇಶ್ವರಿ ಕೂತಿದ್ದಾರೆ. ಆಮೇಲೆ ಅಭಿಮನ್ಯು ಯಾರು ನೋಡಿ, ದ್ವಾಪರ ಯುಗದಲ್ಲಿ ಅರ್ಜುನನ ಮಗ, ಚಕ್ರವ್ಯೂಹದಲ್ಲಿ ಹೋಗಿ ಸಾಯ್ತಾನೆ. ಆದ್ರೆ ನಮ್ಮ ಇಂದಿನ ಅಭಿಮನ್ಯು ಈ ಮೈಸೂರದ ಚಕ್ರವ್ಯೂಹದಲ್ಲಿ ಜನರ ಮಧ್ಯಕ್ಕೆ ಹೋಗಿ ಅತ್ಯಂತ ಸಂಭ್ರಮದಿಂದ ವಾಪಸ್ ಬರ್ತಾನೆ. ಅಂದ್ರೆ ಗಾಂಭೀರ್ಯ ಎಷ್ಟು, ಇದು ತಾಳ್ಮೆ ಎಷ್ಟು, ಮತ್ತೆ ಭಾರ ಹೊತ್ಕೊಂಡು ಅದು ಸಾಮಾನ್ಯ ಅಲ್ಲ. ಅದು ನೋಡಿ, ಅರ್ಜುನನ ಮಗ ಅಭಿಮನ್ಯು ಅಂತ ಅಂದ್ರೆ ಈ ಹಿಂದೆ ಅಂಬಾರಿ ಹೊರ್ತಾ ಇದ್ದಿದ್ದು ಅರ್ಜುನನೇ. ಹೌದಾ? ಅವನ ಮಗ
ಎಷ್ಟು ನೋಡಿ ಸಾಮ್ಯ ಕಾಕತಾಳಿ ಹೇಗೆ ಒಂದಕ್ಕೊಂದಕ್ಕೆ ಬೆರೆಸ್ಕೊಂಡು ಬರುತ್ತೆ ಅನ್ನೋದಕ್ಕೆ. ಅಲ್ಲ ಕಾಕತಾಳಿ ಹೌದೌದು, ಮತ್ತೆ ಒಂದೊಂದು ಆನೆಗಳ ಹೆಸರುಗಳನ್ನ ತುಂಬಾ ಒಂಥರ ಚಂದ ಯುನಿಕ್ ಆಗಿ ಇರ್ತಾರೆ. ಹೌದು. ಶ್ರೀಕಂಠ. ಹೌದು. ಸೊ ಆ ತರ ಅಲ್ಲ ಬರೀ ಆನೆಗಳಿಗಷ್ಟೇ ಅಲ್ಲ, ನಮ್ಮ ಮಿಸೈಲ್ಸ್ ಇದೆಯಲ್ಲ ಅದಕ್ಕೂ ಕೂಡ ಅದ್ಭುತವಾಗಿ ಇಟ್ಟಿದ್ದಾರೆ. ಅಗ್ನಿ, ಆಕಾಶ, ಬ್ರಹ್ಮೋಸ್ ಬ್ರಹ್ಮೋಸ್. ನೋಡಿ